ಬರ್ಸ್ತಿದ್ಯಾ? ಬರ್ತೀರಾ ತಾನೇ? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀವ್ ಬರ್ಲೇಬೇಕು. ಇಲ್ಲಾಂದ್ರೆ ನಿಮ್ ಜೊತೆ ಟೂ ಬಿಟ್ಬಿಡ್ತೀನಿ. ನೀನ್ ಇಷ್ಟೊಂದ್ ಮುದ್ದಾಗಿ ಕರೆದ್ರೆ ಬರ್ದೇ ಇರ್ತೀನಾ? ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಅಮ್ಮ. ಐ ಲವ್ ಯು. ಲವ್ ಯು ಪುಟ್ಟ. ಇವ್ರೆ ನಮ್ಮಮ್ಮ ಆಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವ್ರು ನಮ್ಮ ಮನೆಯಲ್ಲೇ ಇರ್ತಾರೆ. ನನ್ ಜೊತೆ ಆಟ ಆಡೋಕೆ ಅನ್ನೂ ಇರ್ತಾಳೆ. ಸರಿ ಪುಟ್ಟ, ನಾನು ಆಫೀಸ್ಗೆ ಹೊರಡ್ತೀನಿ, ನನಗೆ ಲೇಟ್ ಆಯ್ತು. ಒಂದ್ ನಿಮಿಷ ಅಮ್ಮ. ಏನಾಯ್ತು? ನಾಳೆ ಪಾರ್ಟಿ ಆಗೋರ್ಗು ಯಾರು ಅಪ್ಪನ್ಗೆ ವಿಶ್ ಮಾಡಂಗಿಲ್ಲ. ವೇಟ್ ಮಾಡ್ಸಿ ಆಮೇಲೆ ಸರ್ಪ್ರೈಸ್ ಕೊಡೋಣ. ಸರಿ, ವಿಶ್ ಮಾಡಲ್ಲ. ಅನು ಎಲ್ಲಿ? ಅವಳು ರೆಡಿ ಆಗ್ತಿದ್ದಾಳೆ ಕಂದ. ಸರಿ ಅಮ್ಮ, ನನ್ಗೂ ಲೇಟ್ ಆಗ್ತೈತೆ. ಬಾಯ್ ಬಾಯ್. ಬಾಯ್. ಮಗು ನೋಡಿದ್ರೆ ಎಷ್ಟು ಮುದ್ದಾಗಿ ಮಾತಾಡತ್ತೆ. ವಿಕ್ರಾಂತ್ ಅವ್ರು ನೋಡಿದ್ರೆ ಯಾವಾಗ್ಲೂ ಸಿಡುಕ್ತಿರ್ತಾರೆ. ನಾಳೆ ಕೇಳ್ಬೇಕು ಇವ್ರ ಹತ್ರ, ಮೊದ್ಲು ಇವ್ರು ಹುಟ್ಟಿದ್ದ ಅಥವಾ ಕೋಪ ಫಸ್ಟ್ ಹುಟ್ಟಿದ್ದ ಅಂತ. ಮನೇಲಿ ಅವ್ರನ್ನ ಅದ್ ಹೇಗ್ ಸಹಿಸ್ಕೋತಾರೋ ಏನೋ. ಎಲ್ರೂ ಬರ್ತ್ಡೇ ಗಿಫ್ಟ್ ಕೊಡ್ತಾರೆ, ಆದ್ರೆ ನಾನು ಅವ್ರು ಕೊಟ್ಟಿರೋ ಗಿಫ್ಟ್ನ ಅವ್ರಿಗೆ ರಿಟರ್ನ್ ಕೊಡ್ತೀನಿ. ಅವ್ರಿಗೆ ಹೀಗೆ ಮಾಡ್ಬೇಕು. ಎಲ್ಲ ಚೆನ್ನಾಗಿ ತಿನ್ಬಿಡ್ತಾರೆ, ತನ್ ಸಿಂಕಿಗೆ ಹಾಕ್ಬಿಡ್ತಾರೆ. ಕಸ ಗುಡ್ಸೋದು ನಾನೇ, ಪಾತ್ರೆ ತೊಳೆಯೋದು ನಾನೇ, ಎಲ್ಲ ನಾನೇ ಮಾಡ್ಬೇಕು ಈ ಮನೇಲಿ. ಎಲ್ಲ ನನ್ ಕರ್ಮ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ. ಥೂ. ಏನಮ್ಮ ಡೌರಾಣಿ, ದೇವಸ್ಥಾನದ ಮುಂದೆ ಗರಡ್ಗಮ್ಮ ನಿಂತ ಹಾಗೆ ನಿಂತು ಬಿಟ್ಟಿದ್ಯಲ್ಲ. ಪಾತ್ರೆ ತೊಳಿಯೋರ್ಯಾರು? ಪಾತ್ರೆ ತೊಳಿ. ಮುದುಕಿ, ಇದೇ ಕೊನೆ. ಇನ್ನೊಂದ್ಸಲ ಪಾತ್ರೆ ತೊಳಿ ಅಂದ್ರೆ ಎಲ್ಲ ತಗೊಂಡೋಗಿ ಆಚೆ ಎಸಿತೀನಿ. ಲೇ, ಒಂದು ಪಾತ್ರೆ ತೊಳೆಯೋದಕ್ಕೆ ಎಷ್ಟೇ ಮಾತಾಡ್ತೀಯ ನೀನು? ಅಷ್ಟೆಲ್ಲ ಮಾತಾಡೋ ಬದಲು ನೀವೇ ತೊಳೆದ್ರೆ ಆಗಲ್ವಾ? ನಾನ್ ತೊಳೆದಾದ್ರೆ ನೀನೇ ಕಿರಿದು. ಗೊತ್ತು ಬಿಡ್ರಿ, ನಾನ್ ಇರೋದೇ ಅದಕ್ಕಲ್ವಾ. ಈ ಮನೇಲಿ ಕಸ ಮುಸ್ರೆ ತೊಳ್ಕೊಂಡಿರಕ್ಕೆ. ಸಂಬಳ ಇಲ್ದೆ ಕೆಲ್ಸ ಮಾಡಿಸ್ಕೊಂತಿದ್ದೀರಾ, ಬಿಟ್ಟಿ ಚಾಕ್ರಿ ಅಂತಾರಲ್ಲ ಹಂಗೆ. ಅಯ್ಯೋ, ಯಾಕೆ ಈ ತರ ಬಾಯ್ ಬಿಡ್ಕೋತೀಯಾ? ಮನೆ ಅಂದ್ಮೇಲೆ, ಹೆಣ್ಮಕ್ಳು ಅಂದ್ಮೇಲೆ ಮನೆ ಕೆಲ್ಸ ಮಾಡ್ಲೇಬೇಕು. ನೀನೇನ್ ದೊಡ್ಡ ಮಹಾರಾಣಿನಾ? ಹಂಗಾದ್ರೆ ಪಲ್ಲವಿ ಮಹಾರಾಣಿನಾ? ಅವಳಿಗೆ ನೀವ್ ಯಾರು ಕೆಲ್ಸನೇ ಹೇಳೋದಿಲ್ಲ. ಗೊತ್ತಾಯ್ತಾ ಅಜ್ಜಿ, ಯಾಕೆ ಇಷ್ಟೊಂದು ಬರ್ನಿಂಗ್ ಆಗ್ತಿರೋದು ಅಂತ? ಗೊತ್ತಾಯ್ತು. ಅಲ್ಲ ಕಣೆ, ಅವಳು ಆಫೀಸ್ಗೆ ಹೋಗ್ತಾಳೆ, ಆಫೀಸಲ್ಲೂ ಕೆಲಸ ಮಾಡ್ಬೇಕು, ಮನೆಯಲ್ಲೂ ಕೆಲಸ ಮಾಡ್ಬೇಕು ಅಂದ್ರೆ ಅವಳಿಗೆ ತುಂಬಾ ಕಷ್ಟ ಆಗಲ್ವಾ? ಅಂದ್ರೆ ಏನ್ ಮುದ್ಕಿ ನಿನ್ ಮಾತಿನ ಅರ್ಥ? ಇಂಡೈರೆಕ್ಟ್ ಆಗಿ ಹೇಳ್ತಿದೀಯಾ ನಾನ್ ವೇಸ್ಟ್ ಬಾಡಿ, ಮನೇಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ಅಂತ? ಸಾಕ್ ಸುಮ್ನಿರೆ. ಪಾಪ ಒಳ್ಳೆ ಹುಡುಗಿ ಅವಳು. ಬೆಳಗ್ಗೆ 4 ಗಂಟೆಗೆ ಹೇಳ್ತಾಳೆ, ಮನೆ ಮುಂದೆ ರಂಗೋಲಿ ಹಾಕ್ತಾಳೆ, ಇಷ್ಟಿಷ್ಟು ಫೈಲ್ ರಾಶಿ ಬಿದ್ದಿರುತ್ತೆ, ಅದನ್ನೆಲ್ಲ ನೋಡ್ತಾಳೆ. ಅವಳಿಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅಲ್ಲ, 4 ಪಾತ್ರೆ ಅದನ್ನ ತೊಳೆಯೋಕ್ಕೂ ನಿನಗೆ ಮೈ ಭಾರ ಅಲ್ವಾ? ಆಯ್ತು ಬಿಡು ಮುದ್ಕೆ, ನಿಂಗೆ ಬರೀ ಮೊಮ್ಮಗಳಿದೆ ಚಿಂತೆ. ನಾವ್ ಹೆಂಗ್ ಹಾಳಾಗೋದ್ರು ಪರವಾಗಿಲ್ಲ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಅವಳು ಮೊಮ್ಮಗಳಾದ್ರೆ ನೀನ್ ಯಾರೇ? ನೀನು ಮೊಮ್ಮಗಳೇ ಅಲ್ವಾ? ಆದ್ರೆ ನೀವ್ ಯಾವತ್ತೂ ಇಬ್ರು ಒಂದೇ ತರ ಟ್ರೀಟ್ ಮಾಡೇ ಇಲ್ವಲ್ಲ. ಒಂದ್ ಕಣಿಗ್ ಬೆಣ್ಣೆ, ಒಂದ್ ಕಣಿಗ್ ಸುಣ್ಣ. ಅವಳು ಮದ್ವೆ ಮಾಡೋದಕ್ಕೆ ನೀವ್ ಮಾಡ್ತಿರೋ ಸರ್ಕಸ್ 1 2? ನಂಗೂ ನೋಡಿ ನೋಡಿ ತಲೆ ಕೆಟ್ಟೋಗಿದೆ. ಗೊತ್ತಾಯ್ತಾ ಅಜ್ಜಿ, ಇವಳಿಗೆ ಯಾಕೆ ಇಷ್ಟೊಂದು ಉರ್ಕೋತಾ ಇದ್ದಾಳೆ ಅಂತ? ಪಲ್ಲವಿಗೆ ನಾವು ಮದುವೆ ಮಾಡಕ್ ಹೋಗ್ತಿದೀವಲ್ಲ, ಅದೇ ಇವಳಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮಾತಾಡ್ಬೇಡ್ರಿ. ನೋಡು, ಹಾಗಿದ್ರೆ ಪಾತ್ರೆ ತೊಳೆಯೋದು ಕಷ್ಟ ಅಲ್ಲ. ಒಂದ್ ಕೆಲ್ಸ ಮಾಡು, ಒಳ್ಳೆ ಪ್ಲಾನ್ ಹೇಳ್ಕೊಡ್ತೀನಿ ನಾನು.
ಆ ಪಾತ್ರೆ ಎಲ್ಲ ತಲೆ ಮೇಲೆ ಇಟ್ಕೊಂಡು ಹಳೆ ಪಾತ್ರೆ ಹಳೆ ಕಬ್ಬಣ ಅಂತ ಮಾರಾಟ ಮಾಡಿ ಬಂದ್ಬಿಡು. ಈ ಮದ್ವೆ ನೀನೇನೇ ಹೇಳು ನಾವು ಮಾಡೇ ಮಾಡ್ತೀವಿ ಕಣೆ. ಹಾ, ನೋಡ್ತಾ ಇರು. ಮುದ್ಗೆ ಇನ್ನೋಳಿನ್ಗೆಲ್ಲ ತಂದ್ಕೊಟ್ಟಿದ್ರೆ ಅದೆಷ್ಟು ಆಡ್ತಿದ್ಯೋ. ಗೀತಾ, ಪ್ರೀತಿನ ಮಾತಾಡಿಸ್ತಾ ಇದೀನಿ ಕಣೆ. ಈ ಮನೇಲಿ ನಿಂದೇನು ನಡೆಯಲ್ಲ ಅಂತ ಗೊತ್ತಿದ್ದು ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಲ್ಲ, ಪಲ್ಲವಿಗೆ ಮದುವೆ ಆಗೋದ್ರೆ ನಿಂಗೇನ್ ಸಂಕಟ ಅಂತ. ನಂಗೇನು ಸಂಕಟ ಇಲ್ಲದ್ರಿ. ಯಾಕೆ ಹೇಳಿ, ನೀವು ತಿಂಗ್ಳಾ ಲಕ್ಷ ದುಡ್ದು ತಂದ್ಕೊಡ್ತೀರಲ್ಲ ಅದಕ್ಕೆ. ರೀ, ನಿಮ್ಗ್ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಅವಳು ಹೋದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಪಲ್ಲವಿ ಹಂಗೆಲ್ಲ ಮಾಡಲ್ಲ ಕಣೆ. ಮದುವೆ ಆಗಿ ಹೋದ್ರು ಈ ಸಂಸಾರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡೇ ಹೋಗ್ತಾಳೆ. ಏನೋ ದೊಡ್ಡ ಸಹಾಯ ಅವಳು ಮಾಡೋದು. ರೀ, ಇವತ್ತು ಅವಳು DC ಆಗಿದ್ದಾಳೆ ಅಂದ್ರೆ ಅದು ನಮ್ ಹಂಗಲ್ಲಿ. ಹಿಂದು ಮುಂದು ಇಲ್ದಿರೋ ಅನಾಥನ್ ಕರ್ಕೊ ಬಂದು ನಮ್ಮಪ್ಪ ಅನ್ನ ಹಾಕಿಲ್ವಾ, ಸಾಕ್ ಬೆಳ್ಸಿಲ್ವಾ? ಗೀತೋ, ನಿನ್ನೂ ಸಾಕ್ ಬೆಳೆಸಿದಾರೆ, ನೀ ಏನಾಗಿದೀಯಾ? ನೀವು ಈ ಮನೆಗೆ ಅಳಿಯಾಗಿ ಬದ್ರಲ್ಲ, ಅವತ್ತಿಂದ ನಿಮ್ಮನ್ನೂ ಸಾಕಿದ್ದಾರೆ. ನೀವೇನ್ ದಬ್ಬಾಕಿದ್ದೀರಾ? ನಿಮ್ ಯೋಗ್ಯತೆಗೊಂದ್ ಕೆಲ್ಸ ಹುಡ್ಕೊಳಕ್ಕಾಗಿಲ್ಲ. ಹೋಗ್ರಿ ಸುಮ್ನೆ ತಪ್ಪುಗೆ. ಆಯ್ತು, ಪಾತ್ರೆ ತೊಳೆ ಬಂದ್ ದಬಾಕ್ತೀನಿ. ನಿಂಗಿದ್ದು ಬೇಕಿತ್ತ ಮಗನೇ. ಅಬ್ಬಾ, ಒಂದ್ ಮಟ್ಟಕ್ಕೆ ರೆಡಿ ಆಯ್ತು. ಹೇಳಿ ಪಲ್ವಿ. ಸರ್, ಪ್ಲಾನ್ ರೆಡಿ ಇದೆ. ಹಾ, ಸರಿಯಾಗಿ ಚೆಕ್ ಮಾಡಿದ್ದೀರಾ? ಇಲ್ಲ ನಿನ್ನೆ ತರ ಕಾಕಕ್ಕ ಗೊಬ್ಬಕ್ಕನ್ ಕತೆ ಬರ್ಕೊಂಡ್ ಬರ್ತಾ ಇದ್ದೀರಾ? ಇಲ್ಲ, ಈ ಸತಿ ಹಾಗಾಗಿಲ್ಲ. ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ. ಸರಿ, ನೀವು ಬರುವಾಗ ವಿಕ್ರಾಂತ್ ಕರ್ಕೊಂಬನ್ನಿ. ಅವರು ಏನೋ ಪ್ಲಾನ್ ಮಾಡ್ತಾ ಇದ್ದಾರಂತೆ, ಒಟ್ಟಿಗೆ ಡಿಸ್ಕಸ್ ಮಾಡೋಣ. ಅಯ್ಯೋ, ಮತ್ತೆ ಆ ಸಿಡುಕುಮೂತಿ ಸಿದ್ದಪ್ಪನ್ ಕರ್ಕೊಂಡು ಹೋಗ್ಬೇಕಾ? ಸರ್, ಒಂದೇ ಒಂದು ಹಂಬಲ್ ರಿಕ್ವೆಸ್ಟ್ ಸರ್. ಏನೋ? ಇವಾಗ ನಾನು ಅವ್ರನ್ನ ಕರಿಯಕ್ ಹೋದ್ರೆ ಕಾಲ್ ಕಿರ್ಕೊಂಡು ಜಗಳಕ್ ಬರ್ತಾರೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರೆ ಸರ್. ನೀವೇ ಅವ್ರಿಗೊಂದು ಫೋನ್ ಮಾಡಿ ಕರಿತೀರಾ ಸರ್? ಪ್ಲೀಸ್ ಸರ್, ಇಟ್ಸ್ ಮೈ ರಿಕ್ವೆಸ್ಟ್. ಸರಿ, ನೀವು ಫೈಲ್ ತಗೊಂಬನ್ನಿ. ಐ ವಿಲ್ ಕಾಲ್ ಹಿಮ್. ಅಪ್ಪ, ಗ್ರೇಟ್ ಎಸ್ಕೇಪು. ಸುಮ್ನೆ ಬೆಳಿಗ್ಗೆ ಆ ಜಗಳ ಗಂಟನ್ ಜೊತೆ ಜಗಳ ಮಾಡಿ ಯಾಕೆ ನನ್ ಮೂಡ್ನ ನಾನೇ ಅಪ್ಸೆಟ್ ಮಾಡ್ಕೋಬೇಕು? ನಿನ್ನೆ ನನ್ನ ಡಾಕ್ಯುಮೆಂಟ್ ಕಳ್ದೋಗಿಲ್ಲ ಅಂತಂದ್ರೆ ನಿನ್ನೆನೆ ಸಬ್ಮಿಟ್ ಮಾಡ್ಬೋದಿತ್ತು.